ಕೀರ್ತನೆಗಳು 23ನೇ ಅಧ್ಯಾಯ 1 ಮತ್ತು 2ನೇಯ ವಾಕ್ಯಗಳು. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಈ ವಾಕ್ಯದಲ್ಲಿ ಯೆಹೋವನು ಕುರುಬನಾಗಿದ್ದು ನಡೆಸುವುದರ ಬಗೆಯನ್ನ ತಿಳಿಸಿ ನುಡಿದಂಥ ಸಂಗತಿಗಳನ್ನ ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಇದರ ಆರಂಭದಲ್ಲೇ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಎಂಬುದಾಗಿ. ಅಂದ್ರೆ ಯೆಹೋವನು ಕುರುಬನಾಗಿರುವುದಾದರೆ ಆತನ ಕುರಿಗಳಿಗೆ ಯಾವುದೇ ಕೊರತೆ ಇರುವುದಿಲ್ಲ. ಅವುಗಳಿಗೆ ಏನೇನು ಬೇಕೋ, ಏನೇನು ಅವಶ್ಯವೋ ಅದೆಲ್ಲವನ್ನು ಕೂಡ ಕುರುಬನೇ ನೋಡಿಕೊಳ್ಳುತ್ತಾನೆ. ತಕ್ಕ ಸಮಯಗಳಲ್ಲಿ ತಕ್ಕ ವಿಧದಲ್ಲಿ ನಡೆಸುತ್ತಾ ಅವರನ್ನ ಪರಿಪೂರ್ಣತೆಯಲ್ಲಿ ನಿಲ್ಲಿಸುತ್ತಾನೆ. ಅದನ್ನೇ ಮುಂದಿನ ವಾಕ್ಯದಲ್ಲಿ ತಿಳಿಸುತ್ತಾ, ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೆಹೋವನು ಕುರುಬನು ಎಂದು ಹೇಳುವಾಗ ನಮಗೆ ಏನೇನು ಅವಶ್ಯಕತೆಗಳಿವೆ, ಯಾವ ಸಮಯದಲ್ಲಿ ಅವಶ್ಯಕತೆಗಳಿದೆ ಅದೆಲ್ಲವನ್ನು ಕೂಡ ಆತನೇ ತೀರ್ಮಾನಿಸುತ್ತಾನೆ. ಆತನೇ ಅದನ್ನ ತಕ್ಕ ಸಮಯಗಳಲ್ಲಿ ನಮಗೆ ಒದಗಿಸಿ ಕೊಡುತ್ತಾನೆ. ಆದ್ದರಿಂದ ಕುರುಬನನ್ನ ಹಿಂಬಾಲಿಸುವುದೊಂದೇ ಕುರಿಗಳ ಕೆಲಸವಾಗಿದೆ. ಅನೇಕ ಬಾರಿ ಕುರುಬನನ್ನ ಬಿಟ್ಟು ಅಡ್ಡಾದಿಡ್ಡಿಯಾಗಿ ಓಡುವುದರಿಂದಲೇ ಅನೇಕ ಸಮಸ್ಯೆಗಳು, ಕೊರತೆಗಳು ಜೀವಿತಗಳಲ್ಲಿ ಉಂಟಾಗುವಂಥದ್ದು. ದೇವರ ಚಿತ್ತಕ್ಕೋಸ್ಕರ ಕಾದಿದ್ದು ದೇವರು ಕೊಡುವಂತ ಸಮಯದಲ್ಲಿ ಹೊಂದುವುದಕ್ಕೆ ಸಿದ್ಧವಿಲ್ಲದೆ ಚಂಚಲತೆಗಳಲ್ಲಿಯೂ ಲೌಕಿಕ ವ್ಯಾಮೋಹಗಳಲ್ಲಿಯೂ ನಾವು ಜೀವಿಸುತ್ತಾ ಇರುವುದರಿಂದಲೇ ದೇವರು ಯಾವ ಸ್ಥಳದಲ್ಲಿ ನಮ್ಮನ್ನ ನಡೆಸುತ್ತಾ ಇದ್ದಾರೋ ಆ ಸ್ಥಳದ ಪರಿಪೂರ್ಣ ಆಶೀರ್ವಾದವನ್ನ ಹೊಂದುವುದಕ್ಕಾಗದೆ ಮತ್ತೊಂದು ಯೋಚನೆ, ಮತ್ತೊಂದು ಚಿಂತೆ, ಬೇರೆ ವಿಷಯಗಳ ಆಗ್ರಹ, ಬೇರೆ ವಿಷಯಗಳ ಬಯಕೆ, ಈ ರೀತಿಯಾಗಿ ಒಂದು ಗೊಂದಲದ ಜೀವಿತವನ್ನ ಜೀವಿಸುತ್ತಾ ಇರುತ್ತೇವೆ. ಆದ್ದರಿಂದ ಯೆಹೋವನು ಕುರುಬನು ಎಂದು ಹೇಳುವಾಗ ಆತನ ನಡೆಸುವಿಕೆಯನ್ನ ಅರಿತು ಅದನ್ನ ಅರ್ಥ ಮಾಡಿಕೊಂಡು ಆತನನ್ನ ದೃಢವಾಗಿ ಹಿಂಬಾಲಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಆತನು ಯಾವ ಸ್ಥಳದಲ್ಲಿ ಏನನ್ನ ತಿನ್ನುವುದಕ್ಕೆ ಕೊಡುತ್ತಾನೋ, ಏನನ್ನ ಕುಡಿಯುವುದಕ್ಕೆ ಕೊಡುತ್ತಾನೋ ಆ ಸಮಯದಲ್ಲಿ ಅದನ್ನ ತಿಂದು ಕುಡಿದು ಪುಷ್ಟರಾಗಿ ನಮ್ಮ ಜೀವಿತವನ್ನ ನಡೆಸುವುದಾದರೆ ಕುರುಬನು ಆಗ್ರಹಿಸುವ ವಿಧಗಳಲ್ಲಿ ನಮ್ಮ ಜೀವಿತವು ಪುಷ್ಟಿಗೊಳ್ಳುತ್ತದೆ, ಬಲಗೊಳ್ಳುತ್ತದೆ, ಆತನಿಗೋಸ್ಕರ ಪ್ರಯೋಜನವಾಗುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಮ್ಮನ್ನ ಎಲ್ಲೇ ನಡೆಸಿದರೂ ಕೂಡ ಆತನ ಸುರಕ್ಷತೆಯಲ್ಲಿ ನಾವು ಇದ್ದೇವೆ. ಆದ್ದರಿಂದ ಸ್ಥಳಗಳ ಪೂರ್ಣ ಆಶೀರ್ವಾದವನ್ನ, ಜ್ಞಾನವನ್ನ, ತಿಳುವಳಿಕೆಯನ್ನ, ಪುಷ್ಟಿಯನ್ನ ನಾವು ಹೊಂದಿ ಮುನ್ನಡೆಯಬೇಕು ಎಂಬುದನ್ನ ತಿಳಿದು ನಿಮ್ಮ ಈಗಿನ ಪರಿಸ್ಥಿತಿಯನ್ನು ನೋಡಿ ಬೇಸರಗೊಳ್ಳದೆ, ದುಃಖಿಸದೆ, ಇದು ಕರ್ತನು ಕುರುಬನಾಗಿ ನನ್ನ ನಡೆಸುತ್ತಾ ಇರುವಂತಹ ಸ್ಥಳವಾಗಿದೆ, ಇದು ನನ್ನ ಆಶೀರ್ವಾದಕ್ಕಾಗಿ ಎಂಬುದಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಆತನ ಕರಗಳಲ್ಲಿ ಸಮರ್ಪಿಸಿ ಆತನನ್ನ ಹಿಂಬಾಲಿಸುವಂತ ದೃಢತೆಯಲ್ಲಿಯೂ, ವಿಧೇಯತೆಯಲ್ಲಿಯೂ, ಸಮರ್ಪಣೆಯಲ್ಲಿಯೂ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನೀನು ನಮಗೆ ಕುರುಬನಾಗಿದ್ದೀಯ, ಆದ್ದರಿಂದ ನಮಗೆ ಯಾವುದೇ ಕೊರತೆ ಇಲ್ಲ. ನಮ್ಮನ್ನ ಯಾವ ರೀತಿಯಾಗಿ ನಡೆಸಬೇಕು, ಎಲ್ಲಿಗೆ ನಡೆಸಬೇಕು, ಯಾವ ರೀತಿಯಾಗಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸಬೇಕು, ನಮಗೆ ಯಾವಾಗ ಏನನ್ನ ಕೊಡಬೇಕು, ಇದೆಲ್ಲವೂ ಕೂಡ ಅಪ್ಪ ನಿನಗೆ ತಿಳಿದಿದೆ ಕರ್ತನೆ. ನಿನ್ನ ಹಿಂಬಾಲಿಸುವುದಕ್ಕೆ ಅಪ್ಪ ನಮ್ಮ ಪ್ರತಿಯೊಬ್ಬೊಬ್ಬರಿಗೊಂದು ದೃಢತೆಯನ್ನು ಅನುಗ್ರಹಿಸು. ಸನ್ನಿವೇಶಗಳನ್ನು ನೋಡಿ, ಪರಿಸ್ಥಿತಿಗಳನ್ನು ನೋಡಿ ಅಪ್ಪ ಅಪನಂಬಿಕೆಗಳಿಗೂ ಸಂದೇಹಗಳಿಗೂ ಅವಕಾಶವನ್ನ ಕೊಟ್ಟು ಹಿಂಜಾರುವಂತ ಅನುಭವಗಳು ನೀಗಲಿ. ಲೌಕಿಕ ವ್ಯಾಮೋಹಗಳಿಗೆ ಒಳಗಾಗಿ ಅಡ್ಡಾದಿಡ್ಡಿಯಾಗಿ ಓಡುವಂತ ಅನುಭವಗಳು ಮಾರ್ಪಡಲಿ ಎಂಬುದಾಗಿ ಕಟ್ಟಲೆ ಕೊಟ್ಟು ಪ್ರಾರ್ಥಿಸ್ತಾದನೆ. ವಿಧೇಯತೆ ಉಂಟಾಗಲಿ ಜೀವಿತಗಳಲ್ಲಿ ಕರ್ತನೆ. ನಿನ್ನನ್ನೇ ಹಿಂಬಾಲಿಸಬೇಕೆಂಬ ಸ್ಪಷ್ಟತೆ ಉಂಟಾಗಲಿ, ಒಂದು ಸಂಬಂಧ ಉಂಟಾಗಲಿ. ನೀನು ಎಲ್ಲವನ್ನ ನೋಡಿಕೊಳ್ಳುತ್ತೀಯ, ತಕ್ಕ ಸಮಯದಲ್ಲಿ ಎಲ್ಲ ಅವಶ್ಯಕತೆಗಳನ್ನ ಪೂರೈಸಿ ಘನಪಡಿಸುತ್ತೀಯ, ಆಶೀರ್ವದಿಸುತ್ತೀಯ. ಅದಕ್ಕೋಸ್ಕರ ಸ್ತೋತ್ರಗಳು ಕರ್ತನೆ. ನಿನ್ನ ಕುರಿಗಳಾಗಿದ್ದಪ್ಪ, ಕೊರತೆಗಳಿಲ್ಲದೆ ಇರುವಂತ ಪರಿಪೂರ್ಣ ಆಶೀರ್ವಾದವನ್ನು, ಆರೋಗ್ಯವನ್ನು, ಬಲವನ್ನು, ಗರ್ಭಫಲವನ್ನು, ಸಕಲ ಸಂಪೂರ್ಣತೆ, ಶ್ರೇಷ್ಠತೆಗಳನ್ನು ಹೊಂದುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ವಿಶೇಷವಾಗಿ ಕೃಪೆಯನ್ನು ಅನುಗ್ರಹಿಸು ಕರ್ತನೆ. ನೀನು ಆ ರೀತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆಯೇ. ಆಮೇನ್, ಆಮೇನ್.